ಹಿರಿಯ ಪತ್ರಕರ್ತರು ಬಿ.ವಿ. ಶಿವಶಂಕರ್ ಸರ್ ಇದ್ದಾರೆ. ಸರ್ ನಮಸ್ತೆ. ಈ ಪತ್ರವನ್ನು ನಾವು ಹೇಗೆ ತಗೋಬೇಕು ಅಂತ ಸರ್? ಒಂದು ಕಡೆಯಿಂದ ಪತಿಯ ಗೌರವವನ್ನು ಉಳಿಸೋದಕ್ಕೆ ಪತ್ನಿ ಬರೆದಂಥ ಪತ್ರವೋ ಇದು, ಅಥವಾ ಇಲ್ಲ ಮುಗೀತು ಈ ಯುದ್ಧ ಎಂಡ್ ಮಾಡ್ತಾ ಇದ್ದೀನಿ, ಶಸ್ತ್ರ ತ್ಯಾಗ ಮಾಡ್ತಾ ಇದ್ದೀನಿ ಅಂತ ಮುಖ್ಯಮಂತ್ರಿಗಳು ಬರೆಸಿರುವಂತಹ ಪತ್ರನ ಹೇಗೆ ನೋಡಬೇಕು ಇದನ್ನ? ಈಗ ನೋಡಿ, ಮುಖ್ಯಮಂತ್ರಿಯವರು ಇರಬಹುದು, ಅವರ ಧರ್ಮಪತ್ನಿ ಪಾರ್ವತಿಯವರು ಇರಬಹುದು, ಅವರು ಏನ್ ಮಾಡ್ಬೇಕು ಏನ್ ಮಾಡ್ತಾರೆ ಅನ್ನೋದಕ್ಕೆ ಅವರು ಸ್ವತಂತ್ರ. ಅವ್ರು ಹೀಗ್ ಮಾಡ್ಬೇಕಾಗಿತ್ತು, ಹೀಗ್ ಮಾಡಬಾರ್ದಾಗಿತ್ತು ಅಂತ ಹೇಳೋದಕ್ಕೆ ನಮ್ಗೇನು ಅಧಿಕಾರನೂ ಇಲ್ಲ, ಹಕ್ಕು ಇಲ್ಲ. ಆದ್ರೆ ಇವರು ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ, ಸಿದ್ದರಾಮಯ್ಯನವರು ನನ್ನದರ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ, ಆಮೇಲೆ ಅವರ ಮೇಲೆ ಒಂದು ಗುರುತರವಾದಂತ ಆರೋಪ ಇರೋದ್ರಿಂದ, ಆ ಆರೋಪದಲ್ಲಿ, ಆ ಕೇಸ್ನಲ್ಲಿ, ಆ ಮೊಕದ್ದಮೆಯಲ್ಲಿ ಅವರೇ ಪ್ರಮುಖ ಆರೋಪಿಯಾಗಿರೋದ್ರಿಂದ, A1 ಆಗಿರೋದ್ರಿಂದ, ಸ್ವಲ್ಪ ಅವರ ನಡೆ ನುಡಿ ಈ ವಿಚಾರದಲ್ಲಿ ಒಂದು ಅನಾಲಿಸಿಸ್ಗೆ, ಅಂದ್ರೆ ಒಂದು ಏನು ಅಬ್ಸರ್ವೇಷನ್ಗೆ ಅದು ಗುರಿಯಾಗುತ್ತೆ. ಉದಾಹರಣೆಗೆ ಈಗ ಮುಡಾ ಕೇಸ್ ಅಂತ ಅನ್ಕೊಳ್ಳೋದು. ಅಂದ್ರೆ ಕೆಸರೆ ಗ್ರಾಮದ 464 ಸರ್ವೆ ನಂಬರ್ 3.16 ಏನಿದೆ ಆ ಎಕರೆ ಇದ್ದದ್ದು, ಅದು ಇಟ್ಸ್ ದಿ ಕ್ರಕ್ಸ್ ಆಫ್ ದಿ ಮ್ಯಾಟರ್. ಈಗ ಏನಾಗುತ್ತೆ ಅಂದ್ರೆ ಇಲ್ಲಿ 2-3 ವಿಚಾರಗಳಿವೆ. ಈಗ ಫಸ್ಟ್ ಆಫ್ ಆಲ್ ಆ ಜಮೀನು ಮೇಲೆನೆ ಕೇಸ್ ಇದೆ. ಹೌದು. ಇವಾಗ ಇರೋ ಕೇಸ್ ಏನು ಅಂತಂದ್ರೆ, ಅಂದ್ರೆ ನಾನು ಕೂಡ ಬೆಳಿಗ್ಗೆಯಿಂದ ಕೆಲವು ಇದು ಏನು ಕಾನೂನು ತಜ್ಞರನ್ನ ಕೇಳ್ತಾ ಇದ್ದೆ ಏನಿದು ಅಂತ. ಒಂದವ್ರು ಏನ್ ಹೇಳ್ತಾರೆ, ಕಮಿಷನ್ ಆಫ್ ಕ್ರೈಮ್ ವುಡ್ ನಾಟ್ ಬಿ ಗೋಯಿಂಗ್ ಅವೇ when the accused surrenders or the admits to the crime. ಅಂತ ಇಲ್ಲಿ ಕ್ರೈಮ್ ಅಂತ ನಾನು ಉಪಯೋಗಿಸೋಕೆ ಹೋಗೋದಿಲ್ಲ, ಇನ್ನು ಆರೋಪ ಇದೆ, ಆರೋಪದ ಸ್ಥಾನದಲ್ಲಿದೆ. ಅಪರಾಧ ಅಂತ ಹೇಳೋದು ತಪ್ಪಾಗುತ್ತೆ. ಅಂದ್ರೆ ಅಟ್ಲೀಸ್ಟ್ ನಾನು ಅದನ್ನ ಬಳಸೋಕೆ ನನಗೆ ಇಷ್ಟ ಅಲ್ಲ ಆ ಪದವನ್ನು. ಆದ್ರೆ ಇಲ್ಲೇನಂತಂದ್ರೆ, ಇದು ಈ 14 ಸೈಟ್ಗಳು ಮತ್ತೆ ಕೆಸರೆ ಗ್ರಾಮದ ಜಮೀನ್ ಇದೆಯಲ್ಲ, ಅದು ಇಲ್ಲಿ ದಿ ಮ್ಯಾಟರ್ ಇನ್ ಕ್ವಶನ್. ಈಗ ಕೇಸ್ ಇರೋದೇನು ಅಂತಂದ್ರೆ, ಸಿದ್ದರಾಮಯ್ಯ ಅವರಾಗ್ಲಿ, ಅವರ ಪತ್ನಿಯವರಾಗ್ಲಿ, ಅವರ ಕುಟುಂಬದವರಾಗ್ಲಿ ಮುಂಚೆಯಿಂದನೂ ಹೇಳ್ಕೊಂಡು ಬರ್ತಾ ಇದೆ ಏನಂದ್ರೆ, ಇದು ಲೀಗಲ್, ಇದು ಕ್ರಮಬದ್ಧವಾಗಿ ನಮ್ಮ ಕಾನೂನುಬದ್ಧವಾಗಿ ನಮ್ಮ ಆಸ್ತಿ. ಇದನ್ನ ಇವಾಗ ಅವ್ರು ಪ್ರೂವ್ ಮಾಡ್ಬೇಕಾಗಿದ್ದು, ಇದು ನಮ್ಮ ಆಸ್ತಿ ಅಂತ ಪ್ರೂವ್ ಮಾಡ್ಬೇಕು. ಅಂದ್ರೆ ಇದು ನೋಡಿ, ನಮ್ಗೆ ಲೀಗಲ್ ಆಗಿ ನಮಗ್ ಬಂದಿರುವಂತದ್ದು, ಅದನ್ನ ಪ್ರೂವ್ ಮಾಡ್ಬಿಟ್ರೆ ಅಲ್ಲಿಗೆ ಮುಗಿದೋಗ್ತಾ ಇತ್ತು ಕೇಸ್. ಆದ್ರೆ ಅದು ಆ ಆಸ್ತಿಯನ್ನ, ಆ ಸೈಟ್ ಗಳನ್ನ ನೀವು ಸರೆಂಡರ್ ಮಾಡ್ಬಿಟ್ರೆ ಅದೇನಾಗುತ್ತೆ, ನಿಮ್ಮ ಕೇಸ್ಗೆ ನೀವು ನಿಮ್ಮ ವಿರುದ್ಧವಾಗಿ, ಅಂದ್ರೆ ನಿಮ್ಗೆ ಯು ಆರ್ ಫೈಟಿಂಗ್ ಕೇಸ್ ಅನ್ನೋ ತರ, ಅಂದ್ರೆ ಯುವರ್ ಪೊಸಿಷನ್ ವೀಕ್ ಆಗುತ್ತೆ ಅನ್ನೋ ತರದ್ದು ಒಂದು ವಿಶ್ಲೇಷಣೆಗೆ ಇದು ಗುರಿ ಆಗುವಂತ ಒಂದು ಸಂಭವ ಇದೆ. ಒಂದು ಎರಡನೇದು ಏನು ಅಂತಂದ್ರೆ, ಇಲ್ಲಿ ಈ ಸಿದ್ದರಾಮಯ್ಯ ಅವರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವರಿಗೆ ಟೈಮಿಂಗ್ ಕೂಡ, ಅಂದ್ರೆ ಈಗ ಅಡ್ವೈಸರ್ಸ್ ಅನ್ನೋದು ಏನ್ ಅಡ್ವೈಸ್ ಮಾಡ್ತಾ ಇದ್ದಾರೋ ನಮ್ಗೆ ಗೊತ್ತಿಲ್ಲ. ಫಸ್ಟ್ ಏನಂತ ಅರಶಿನ ಕುಂಕುಮಕ್ಕೆ ಇದು ಬಂದಿತ್ತು ಅಂತ ಹೇಳಿದ್ದು. ಎರಡನೇದು ನಮ್ಗೆ ಗೊತ್ತೇ ಇಲ್ಲ, ಅಂದ್ರೆ ಈ ಮುಡಾ ಬಂದು ಎನ್ಕ್ರೋಚ್ ಮಾಡ್ಬಿಟ್ಟಿದೆ. ಎನ್ಕ್ರೋಚ್ ಅನ್ನೋ ಅಂದ್ರೆ ಮುಡಾ ಬಂದು ನಮ್ಮ ಜಮೀನನ್ನ ಒತ್ತುವರಿ ಮಾಡ್ಬಿಟ್ಟಿದೆ ಅಂತ. ಅಂದ್ರೆ ನಿಮ್ಮ ಜಮೀನ್ ಯಾರ ಜಮೀನದು? ನನ್ನದರ ಚೀಫ್ ಮಿನಿಸ್ಟರ್ ಆ ಕುಟುಂಬಕ್ಕೆ ಸೇರಿದಂತ ಒಂದು ಜಮೀನನ್ನ ಮುಡಾ ಅಂತ ಒಂದು ಸಂಸ್ಥೆ ಎನ್ಕ್ರೋಚ್ ಮಾಡ್ಬಿಡುತ್ತೆ ಅಂದ್ರೆ, ಇಟ್ ವುಡ್ ಬಿ ಎ ಕಾಮೆಂಟ್ರಿ ಆನ್ ದಿ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಕೂಡ ಅವ್ರು ಯೋಚನೆ ಮಾಡ್ಬೇಕಾಗಿತ್ತು. ಈಗ ಏನ್ ಹೇಳ್ತಾ ಇದ್ದಾರೆ, ಇದು ಟೋಟಲ್ ಕೇಸ್ ನಲ್ಲಿ ಇರೋದಂದ್ರೆ ಸಿಎಂ ಅವ್ರದ್ದು ಪಾತ್ರ ಏನು, ಸಿಎಂ ಅವ್ರ ಪಾತ್ರ ಏನು ಅನ್ನೋದನ್ನ ಇದನ್ನು ನಿರೂಪಿಸೋದಕ್ಕೆ ಅವರ ಪ್ರತಿವಾದಿಗಳು ಸಾಕಷ್ಟು ಕೇಸ್ಗಳನ್ನ ಕೊಡ್ತಾ ಇದ್ದಾರೆ. ಅದು ಇವಾಗ ಏನಂತಾರೆ, ಟ್ರಯಲ್ ನಡೆದು, ಇದು ತನಿಖೆ ನಡೆದು, ಕೇಸಲ್ಲಿ ಟ್ರಯಲ್, ಇದು ಕೋರ್ಟ್ ಅಲ್ಲಿ ಟ್ರಯಲ್ ನಡೆದು ಅದು ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾವು ಹೋಗೋದು ಬೇಡ. ಆದ್ರೆ ಈ ಸಿಎಂ ಅವರು ಈಗ ಇವತ್ತು ತಮ್ಮ ಪತ್ನಿ ಬರೆದಿರುವಂತ ಲೆಟರ್ ನನಗೆ ಗೊತ್ತೇ ಇಲ್ಲ ಅನ್ನೋದಷ್ಟೇ ಅಲ್ಲದೆ, ನನಗೆ ಆಶ್ಚರ್ಯ ಆಯ್ತು ಅಂತ ಹೇಳೋದು ಸ್ವಲ್ಪ ಆಶ್ಚರ್ಯವಾಗ್ತದೆ. ಇದೇನಿದು? ಯಾಕಂತಂದ್ರೆ ಇಲ್ಲಿ ನೋಡಿ, ಸಿಎಂ ಅವ್ರದ್ದು ಒಂದು ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಅಂದ್ರೆ ಅದು ಇಟ್ ಇಸ್ ಮೆಂಟ್ ಫಾರ್ ಮೀಡಿಯಾ. ನೀವು ನೋಡಿರ್ತೀರಾ, ನೀವು ಅದರಲ್ಲಿ ಮೆಂಬರ್ ಇರ್ತೀರಾ. ಯಾರ್ಯಾರು ಸಿಎಂ ಆಫೀಸ್ ಅನ್ನ ಏನು ಕವರ್ ಮಾಡ್ತಾರೋ, ಪೊಲಿಟಿಕಲ್ ಕರೆಸ್ಪಾಂಡೆಂಟ್ಸ್, ಅವರೆಲ್ಲರೂ ಅದ್ರಲ್ಲಿ ಇದ್ದಾರೆ. ಅವ್ರಿಗೆ ಇದು ಬಂತು ಲೆಟರ್ ಬಂದ ಮೇಲೆ, ಅಂದ್ರೆ ಇದು ಸಿಎಂ ಗ್ರೂಪ್, ಸಿಎಂ ಅವರು ಕೂಡ ಅದ್ರಲ್ಲಿ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ನೋಡ್ಲಿಲ್ವಾ ಅನ್ನುವಂಥದ್ದು. ಬೆಳಿಗ್ಗೆ ಇದ್ದು ನನ್ಗೆ ಆಶ್ಚರ್ಯ ಆಯ್ತು ಅಂತ ಟ್ವೀಟ್ ಮಾಡೋದು ಸ್ವಲ್ಪ ಆಶ್ಚರ್ಯಕರವಾಗಿದೆ.
ಎರಡನೇದು ಟೈಮಿಂಗ್. ಈಗ ಇಡಿನವರು ನಿನ್ನೆ ಕೇಸನ್ನ ಬುಕ್ ಮಾಡಿದ್ದಾರೆ, ಅಂದ್ರೆ CSIR ಹಾಕಿದ್ದಾರೆ, ಅಂದ್ರೆ FIR ತರದ್ದೇ ಒಂದು ಹಾಕೊಂಡಿದ್ದಾರೆ. ECIR ಸಾರಿ, ಅಂದ್ರೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ಇದು ರಿಪೋರ್ಟ್ ಅಂತ, ECIR ಅಂದ್ರೆ FIR ತರ. ಅದು ಹಾಕಿದ ಮಾರನೇ ದಿನ ಇದು ಆಗ್ತಾ ಇದೆ ಅಂದ್ರೆ ಅವ್ರು ಏನಂದ್ರೆ ಇಡಿ ಬರ್ತಾ ಇದ್ದ ಹಾಗೇನೆ 14 ಸೈಟ್ಗಳು ನಮ್ಗೆ ತೃಣ ಸಮಾನ ಆಗೋಯ್ತು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಟೀಕಾಕಾರರು ಟೀಕೆ ಮಾಡೋದಕ್ಕೊಂದು ಅವಕಾಶ ಆಯ್ತು. ಇದನ್ನ ಅವರ ಕೆಲವರು ಅಡ್ವೈಸರ್ಸ್ ಬಹಳ ಕಾಲದಿಂದ ಹೇಳ್ತಾ ಇದ್ರು ಅನ್ನೋದು ನಮ್ಗೊಂದು ರಿಪೋರ್ಟ್ ಇದೆ. ಏನಂತಂದ್ರೆ ಇದು ಈ ಗವರ್ನರ್ಗೆ ಪೆಟಿಷನ್ ಹೋಯ್ತಲ್ಲ ಅಬ್ರಹಾಮ್ದು, ಅವಾಗ ಅವರು ಗವರ್ನರ್ ಒಂದು ಶೋಕಾಸ್ ನೋಟಿಸ್ ಕೇಳಿದ್ರಲ್ಲ, ಕಳ್ಸಿದ್ರಲ್ಲ CM ಅವ್ರಿಗೆ, ಆ ಹಂತದಲ್ಲೇನೆ ಈ ಕೆಲಸ ಮಾಡ್ಬಿಟ್ಟಿದ್ರೆ ಇಷ್ಟು ಫಜೀತಿ ಇರ್ತಾ ಇರ್ಲಿಲ್ಲ. ಈಗ ಇಡಿ ಬಂದು ECIR ಅನ್ನ ಹಾಕಿದ್ದು ಮಾರನೇ ದಿನ ನಮ್ಗೆ ಈ 14 ಸೈಟ್ಗಳು ನಮ್ಗೆ ತೃಣ ಸಮಾನ, ಈ 14 ಸೈಟ್ಗಳು ಅವತ್ತು ತೃಣ ಸಮಾನ ಆಗ್ಬೇಕಾಗಿತ್ತು ಅಂತ ಟೀಕಾಕಾರರು ಟೀಕೆ ಮಾಡೋದಕ್ಕೆ ಆಸ್ಪದ ಆಗ್ತಾ ಇದೆ ಅನ್ನುವಂಥದ್ದು ವಿಶ್ಲೇಷಣೆ. ಎಸ್ ಸರ್, ಮತ್ತೆ ಮಾತಾಡ್ತೀನಿ ಸರ್ ತಮ್ಮ ಹತ್ರ. ನರಸಿಂಹಮೂರ್ತಿ ಅವರೇ, ನೀವೇನು ಹೇಳ್ತೀರಿ? ಸರ್, ಈಗ ನಮ್ಮ ನಾಗರಾಜ್ ಸರ್ ಅವರು ಮಾತನ್ನ ಕೇಳ್ತಾ ಇದ್ದೆ. ಏನು ನಮ್ಮ ಪತಿಯವರ ಮರ್ಯಾದೆ ಉಳಿಸ್ಲಿಕ್ಕೋಸ್ಕರ, ಗೌರವ ಉಳಿಸೋಕ್ಕೋಸ್ಕರ ಪತ್ನಿ ತಗೊಂಡಂಥ ತೀರ್ಮಾನ ತ್ಯಾಗ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೆ. ಈ ಕೆಲಸನ ಅಧಿವೇಶನ ಸಂದರ್ಭದಲ್ಲೇ ವಿರೋಧ ಪಕ್ಷಗಳು ಏನು ಪ್ರತಿಭಟನೆ ಮಾಡಿ ಕೇಳಿದ್ರಲ್ಲ, ಅವತ್ತು ಅವಕಾಶ ಕೊಟ್ಟು ಆ ಥರ ಏನಾರು ಇದ್ರೆ ಕಾನೂನು ಬಾಹಿರವಾಗಿ ತಗೊಂಡಿದ್ರೆ ಅವತ್ತು ನಾನು ವಾಪಸ್ ಕೊಡ್ತೀನಿ ಅಂತ ಅವತ್ತೇ ದೊಡ್ಡತನ ಮೆರಿಬೋದಾಯ್ತಲ್ಲ. ಇವತ್ತು ಇಡೀ ದೇಶ ಜಗತ್ ಜಾಹೀರಾಯ್ತು. ಅವ್ರು ಇವತ್ತು ಒಪ್ಕೊಳ್ತಾ ಇಲ್ಲ, ಅದು ಕಾನೂನು ಬದ್ಧವಾಗಿದೆ ಅಂತಾನೆ ಒಪ್ಕೊಂಡು ಹೇಳ್ತಿದ್ದಾರೆ. ಸರ್, ಕಾನೂನು ಬದ್ಧವಾಗಿ ಆಯ್ತು ಸರ್, ಕಾನೂನು ಬದ್ಧವಾಗಿದ್ರೆ ಸರ್ ದಯಮಾಡಿ ಕಾನೂನು ಬದ್ಧವಾಗಿದ್ರೆ ಯಾಕೆ ವಾಪಸ್ ಮಾಡ್ತೀರಿ? ಈಗ ಸ್ಟೇಷನ್ಗಳಲ್ಲಿ ಯಾರೊಬ್ಬ ಚೈನ್ ಸ್ನ್ಯಾಚರ್ನೋ, ಮನೆ ಕಳ್ತನ ಮಾಡ್ರನೋ, ಅದು ಮರ ಕಳ್ತನ ಮಾಡ್ರನೋ, ಅಥವಾ ಸೈಟ್ ಕಳ್ತನ ಮಾಡ್ರನೋ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು ಅವ್ನು ಕಳ್ತನ ಮಾಡಿರೋದನ್ನ, ಆ ಕಳ್ಳ ಮಾಲ್ನ ಅವರು ವಶಪಡಿಸ್ಕೊಂಡು, ಕಳ್ಳ ಮಾಲ್ ಅಲ್ಲ ಸರ್, ಅದು ನಾವು ಕಾನೂನು ಬದ್ಧವಾಗಿ ತಗೊಂಡಿದ್ದೀವಿ. ಕಾನೂನು ಬದ್ಧವಾಗಿ ನೀವು ತಗೊಂಡಿದ್ರೆ ಯಾಕೆ ಸ್ವಾಮಿ ವಾಪಸ್ ಕೊಡ್ತಾ ಇದ್ದೀರಿ? ಇದು ಪ್ರಶ್ನೆ. ಯಾಕೆ ವಾಪಸ್ ಕೊಡ್ತಾ ಇದ್ದೀರಿ? ಅದನ್ನ ಹೇಳಿದ್ರಲ್ಲ ಸಿದ್ದರಾಮಯ್ಯ, ಯಾವ್ದೋ ಒಂದು ವಿಡಿಯೋದಲ್ಲಿ ಹೇಳಿದಾರಲ್ಲ, ತಪ್ಪು ಒಪ್ಕೊಂಡಂಗೆ ಯಾರ್ದೋ ಒಂದು ವಿಚಾರನ ಕೋಟ್ ಮಾಡಿ ಹೇಳಿದಾರಲ್ಲ, ಇದು ತಪ್ಪಲ್ವಾ? ಇಡೀ ದೇಶ ನೋಡ್ತಾ ಇದೆ, ನೀವು ತಪ್ಪು ಒಪ್ಕೊಂಡಿದ್ದೀರಿ. ಇವತ್ತು ಲೋಕಾಯುಕ್ತದಲ್ಲಿ ಏನ್ ಕೇಸ್ ಸೆಕ್ಷನ್ಗಳು ಹಾಕಿದ್ದಾರೆ, ಆ ಸೆಕ್ಷನ್ಗಳನ್ನ ನೀವು ಶಿಕ್ಷೆ ಅನುಭವಿಸಕ್ ರೆಡಿಯಾಗಿ ನೀವು ಒಪ್ಕೊಂಡಾಗಿದೆ ಶಿಕ್ಷೆ. ಸ್ವಾಮಿ ಯಾಕೆ ನೋಡ್ರಿ, ಜಡ್ಜ್ ಅಲ್ಲರೇ, ಈ ದೇಶದ ಪ್ರಜೆ ನಾನು. ಜಡ್ಜ್ಮೆಂಟ್ ಕೊಡಕ್ ನನ್ಗಿಲ್ಲ. ಹೌದು, ನೀವು ಒಪ್ಕೊಂಡು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಸೈಟ್ ಕೊಟ್ಟಿದ್ದೀರಲ್ಲ ವಾಪಸ್ ರೀ, ಈ ದೇಶದ ಪ್ರಜೆ. ನಿನ್ನ ಅಭಿಪ್ರಾಯ ಹೇಳಿ. ನನ್ನ ಅಭಿಪ್ರಾಯ ಹೇಳ್ತಾ ಇರೋದು ಜಡ್ಜ್ಮೆಂಟ್ ಹೇಳ್ಬಿಡಿ. ಹೌದು ಸ್ವಾಮಿ, ನೀವು ವಾಪಸ್ ಹಿಂದೆ ಸಿದ್ದರಾಮಯ್ಯ ಹೇಳಿದಾರಲ್ಲ, ಅವ್ರು ಹೇಳ್ತಾರೆ ಹಿಂದೆ ಕೋಟ್ ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಯಡಿಯೂರಪ್ಪನವ್ರ ವಿಚಾರದಲ್ಲಿ ಒಂದು ವಿಚಾರ ನಡೆದಾಗ ಈ ತರ ಸೈಟ್ಗಳು ವಾಪಸ್ ಕೊಡ್ಬೇಕಂತ. ಹೌದು ಸ್ವಾಮಿ, ಅವ್ರಿಗೊಂದು ಕಾನೂನು, ನಿಮ್ಗೊಂದು ಕಾನೂನ. ಅದು ಹೇಳ್ತೀನಿ, ಉತ್ತರ ಹೇಳ್ತೀನಿ. ತಪ್ಪಿದ್ರೆ ನನ್ಗೆ ಹೇಳಿ. ಮಾತಾಡಿ. ನೀವು ಗೌರವಾನ್ವಿತ ಸದಸ್ಯರಿದ್ದೀರಿ, ಹೇಳಿ, ನಾನು ಕೇಳ್ತೀನಿ. ಯಡಿಯೂರಪ್ಪನವರು ವಿಚಾರದಲ್ಲಿ ಹೇಳಿದ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದು ಯಾರು ಅಂತ ಹೇಳೋದು ನಾನು ಡೈರೆಕ್ಟ್ಲಾಗಿ ಹೇಳ್ತಾ ಇದ್ದೀನಿ. ಯಡಿಯೂರಪ್ಪನ ವಿಚಾರದಲ್ಲಿ 2011 ಯಡಿಯೂರಪ್ಪನವರು ಯಾವ ಸೈಟ್ಗಳ ಪಡ್ಕೊಂಡಿದ್ರು ಆ ಸೈಟ್ಗಳನ್ನ ಡಿನೋಟಿಫೈ ಮಾಡಿದವರೇ ಯಡಿಯೂರಪ್ಪನವರು. ಅಲ್ಲಿ ಅವ್ಯವಹಾರ ನಡೆದಿತ್ತು, ಆ ವ್ಯವಹಾರ ನಡೆದ ನಂತರ ಅದಕ್ಕೆ ಪಾಲು ತಗೊಂಡಿದ್ರು ಅಂತ ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ನಾವು ಹೇಳಿದ್ದೇನಂತಂದ್ರೆ, ಸಿದ್ದರಾಮಯ್ಯನವರು ಇದರಲ್ಲಿ ಡಿನೋಟಿಫೈಗ್ಲಿ ಭಾಗಿಯಾಗಿಲ್ಲ. ಇದನ್ನ ಕನ್ವರ್ಷನ್ ಸಿದ್ದರಾಮಯ್ಯನವರು ಮಾಡಲಿಲ್ಲ. 2004 ಅಧಿಕಾರದಲ್ಲಿ ಇದ್ದಾಗಲೇ ಆಗಿರೋದು. ಏನಾಗಿದ್ರು ಅವರು? ಮುಖ್ಯಮಂತ್ರಿ ಆಗಿದ್ರು. ಅವ್ರ ಆ ಪೋರ್ಟ್ಫೋಲಿಯೋ ಇತ್ತಾ? ಯಾವ್ದಿದ್ರು? ಮೈಸೂರು ಉಸ್ತುವಾರಿ ವಿಚಾರ ಬರೋದೆಲ್ಲ ಗೊತ್ತಾ? ಉಸ್ತುವಾರಿ ಡಿಫರೆಂಟ್. ಉಸ್ತುವಾರಿ ಬಗ್ಗೆ ಮಾತಾಡೋದು ಕೇಳ್ಕೊಳ್ಳಿ. ನಾನು ಕೇಳ್ತಾ ಇರ್ತಕ್ಕಂಥದ್ದು,
ಸಿದ್ದರಾಮಯ್ಯ ಸಾಹೇಬರು ಈ ವಿಚಾರದಲ್ಲಿ ಇವರು ಮಾಡಿರ್ತಕ್ಕಂಥ ಅಲಿಗೇಷನ್ಗಳಲ್ಲಿ ಅವತ್ತು 30 ಗಂಟೆಗಳ ವಾದ ವಿವಾದ ಎಲ್ಲಾದರೂ ಒಂದು ಕಡೆ ಇವರು ಡಿನೋಟಿಫೈ ಇವರೇ ಮಾಡಿದ್ದಾರೆ, ಅವ್ರ ಕುಟುಂಬಕ್ಕೆ ಬೆನಿಫಿಟ್ ಕೊಡಿಸಿದ್ದಾರೆ, ಇವರು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಂತ ಏನಾದರೂ ಹೇಳಿದ್ದೇ ಆದರೆ ನಿಮ್ಮದೆಲ್ಲ ವಾದ ಪರ್ಫೆಕ್ಟ್ಲಿ ಕರೆಕ್ಟ್ ಆಗಿಲ್ಲ. ಆದರೆ ಅವ್ರ ಕುಟುಂಬದ ಬೆನಿಫಿಷರಿ ಆಗಿರೋದ್ರಿಂದ ತನಿಖೆ ಮಾಡಿ ಅಂತ ಹೇಳಿರೋದ್ರಿಂದ ಈಗ ನೀವು ಉಸ್ತುವಾರಿ ಇದ್ದೀರಿ ಅಂತ ಹೇಳೋದಾದರೆ, ಸರ್ಕಾರ ಇತ್ತು ಅಂತ ಹೇಳೋದೇ ಆದರೆ ಐ ವೆಲ್ಕಮ್ ದಟ್ ಮೂವ್. ಯಾಕಂದ್ರೆ 21ರಲ್ಲಿ ಸೈಟ್ ಕೊಡಬೇಕಾದ್ರೆ ಮಾನ್ಯ ಬೊಮ್ಮಾಯಿ ಅವರು ಅಧಿಕಾರದಲ್ಲಿರ್ತಾರೆ, ಮಾನ್ಯ ಬೈರತಿ ಬಸವರಾಜ್ ಅವರು ನಗರಾಭಿವೃದ್ಧಿ ಸಚಿವರಾಗಿರ್ತಾರೆ, ಮಾನ್ಯ ಸೋಮಶೇಖರ್ ಅವರು ನಿಮ್ದು ಬಿಜೆಪಿಯವರೇ, ಅವರೆಲ್ಲರೂ ಕೂಡ ಉಸ್ತುವಾರಿ ಸಚಿವರಾಗಿರ್ತಾರೆ. ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ವಿರೋಧ ಪಕ್ಷದ ನಾಯಕರು ಆಡಳಿತ ನಡೆಸ್ತಾರೆ. ಆಯ್ತಪ್ಪ, ಹಾಗಾದ್ರೆ ಡಿಫ್ಯಾಕ್ಟು ಅಪೋಸಿಷನ್ ಲೀಡರ್ ಅಂದ್ಮೇಲೆ ಪವರ್ಫುಲ್ ಇರ್ತಾರೆ ಅಂತ ಹೇಳಿದ್ರು. ಹಾಗಾದ್ರೆ ವಾಲ್ಮೀಕಿ ಆಗಿರೋದಕ್ಕೆ ಡಿಫ್ಯಾಕ್ಟು ಅಶೋಕ್ ಅವ್ರ ಜವಾಬ್ದಾರಿನ ಅಪೋಸಿಷನ್ ಲೀಡರ್ ಜವಾಬ್ದಾರಿ ಇವ್ರು ಮಾಡಿ ಜವಾಬ್ದಾರಿ ನನ್ನ ಮಾತಲ್ಲ, ಇವ್ರು ಹೇಳೋದಂದ್ರೆ ಅಪೋಸಿಷನ್ ಲೀಡರ್ ಅಂದ್ರೆ ಡಿಫ್ಯಾಕ್ಟೋ ಸಿಎಂ. ಆವಾಗ ಪ್ರಭಾವ ಹಾಗಾದ್ರೆ ಈಗಲೂ ಕೂಡ ಅಕೌಂಟಬಿಲಿಟಿ ಅಪೋಸಿಷನ್ ಬರುದೇ ವಿರೋಧ ಪಕ್ಷದ ನಾಯಕರು ತೋರಿಸಿ ದಾಖಲೆ ತೋರಿಸ್ರಿ. ಸ್ಪೆಸಿಫಿಕ್ ಆಗಿ ನಾನು ಆಗ್ಲೇ ನಿಮಗೆ ನಿಮ್ಮಲ್ಲಿ ಯಾವ ಮೊದಲೇ ಮಾಡಬಹುದಾಗಿತ್ತು ಈ ಕೆಲಸ. ಟೈಮಿಂಗ್ ಬಗ್ಗೆ ಮಾತಾಡ್ತಾರಲ್ಲ ಇವರು, ಅದು ಈ ದೇಶದ ನಾಗರಿಕರಾಗಿರ್ತಕ್ಕಂಥ ಪಾರ್ವತಮ್ಮ ಅವರು ತೀರ್ಮಾನ ಯಾವಾಗ ಸರ್ ಇಡಿ ಬಂದಾಗ ಸರ್ ಮಾತಾಡ್ತೀನಿ. ಹುಷಾರು. ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಆಂಕರ್ ಇದ್ರೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಅವ್ರ ಟೈಮ್ ಬಂದಾಗ ಮಾತಾಡ್ಲಿ. ನಾನು ಹೇಳ್ತಾ ಇರೋದು ಟೈಮಿಂಗ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಕೂಡ ಆಕೆಗೆ ವಾಪಸ್ ಕೊಡ್ಲಿಕ್ಕೆ ಇಷ್ಟ ಇರಲಿಲ್ಲ, ಯಾಕಂದರೆ ಅವ್ರದ್ದೇ ಸ್ವಂತ ಜಮೀನಿಗೆ ಬದಲಿ ತೊಗೊಂಡಿರೋದು. ಇವ್ರು ಸರ್ಕಾರದಿಂದ ಅಲಾಟ್ ಮಾಡಿಸ್ಕೊಂಡಿರೋ ಜಮೀನು ಅಲ್ಲ ಇದು. 3.5 ಎಕರೆ ಜಮೀನು, 3.25 ಎಕರೆ ಜಮೀನು ಇತ್ತಲ್ಲ, ಅವ್ರಿಗೆ ಜಮೀನಿನ ಕಳ್ಕೊಂಡಂತಹ ಒಬ್ಬ ಹೌದು ಸರ್. ನಾನು ಜಮೀನು ಅದು ಸೆಂಟ್ರಲ್ ಯಾಕ್ರಿ ಮಾತಾಡ್ತಾರೆ? You bring some people who got sense. Sir, you also speak sense, sir. I'm talking to him. I'm talking to him only. You also bring some sense. I'm only talking to him. ಒಂದು ನಿಮಿಷ. You should also have some sense. ನೀವು ಮಾತಾಡಿ. I don't know. Sir, ಮುಗಿಸಿ. ಅವ್ರಿಗೂ ಹೇಳ್ಬೇಕು ಸೆನ್ಸ್ ಇರ್ಬೇಕಾದ್ರೆ ಮಾತಾಡಬೇಕಾದಾಗ. Don't know you. ಮಾತಾಡಿ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಫ್ಯಾಕ್ಟ್ಸ್ ದ ಮ್ಯಾಟ್ರ್ ಬಂದಾಗ ಇವರು ಕೋರ್ಟ್ ಬಗ್ಗೆ ಮಾತಾಡ್ತಾರೆ, ಟೈಮಿಂಗ್ ಬಗ್ಗೆ ಮಾತಾಡ್ತಾರೆ, ಎಲ್ಲ ವಿಚಾರ ಮತ್ತು ಅವಾಗ ಕೊಡಬಾರ್ದು ಅಂತ ಹೇಳ್ತಾರಲ್ಲ, ನಾನು ಅದೇ ವಿಚಾರಗಳೇ ಮಾಡ್ತೀನಿ. ಕೋರ್ಟ್ ತೀರ್ಮಾನ ಹುಡುಗರು ತಾಳ್ಮೆ ಇರಬೇಕಾಗ್ತದೆ. ಆಕೆ ಜಮೀನು ಕಳ್ಕೊಂಡಂತಹ ಒಬ್ಬ ನಾಗರಿಕಳಾಗಿದ್ದರಿಂದ ಆಕೆ ಕಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆ ತಗೊಂಡ ಬದಲಿ ಜಮೀನೇ ಹೊರತು ಸರ್ಕಾರದಿಂದ ಡಿನೋಟಿಫೈ ಮಾಡ್ಕೊಂಡಿರ್ತಾ ಸರ್ಕಾರದಿಂದ ಅಲಾಟ್ ಮಾಡ್ಕೊಂಡಿರ್ತಕ್ಕಂತಹ 3.5 ಎಕರೆ ಜಮೀನು ಅಲ್ಲ, ಅದು ತಿಳ್ಕೋಬೇಕಾಗ್ತದೆ. ಶಿ ಇಸ್ ದ ಲೂಸರ್ ಆಫ್ ದ ಲ್ಯಾಂಡ್ ಆ್ಯಂಡ್ ಶಿ ಗಾಟ್ ಅನ್ ಆಲ್ಟರ್ನೇಟ್ ಲ್ಯಾಂಡ್. ಅದು ಸರಿನೋ ತಪ್ಪು ಅಂತ ಕೋರ್ಟ್ ತೀರ್ಮಾನವರೆಗೂ ನೀವು ನಾವೆಲ್ಲ ತಾಳ್ಮೆಯಿಂದ ಇರಬೇಕು. ಸಿದ್ದರಾಮಯ್ಯ ಅವರು ಏನಾದರೂ ಯಾರೋ ಶಿಫಾರಸ್ ಮಾಡಿ ಹೆಂಡತಿಗೆ 14 ಸೈಟ್ ಕೊಡಿಸಿದ್ದೆ ಅಂತೇಳಿ ಪ್ರೂವ್ ಆಗಿದ್ದೆ ಆದರೆ ನೀವು ಹೇಳಿದಾಗ ನಾವು ಕೇಳ್ತೇವೆ. ಆಮೇಲೆ ಇಡಿ ವಿಚಾರ ಬರ್ತದೆ. ಇಡಿ ಬರ್ತಕ್ಕಂಥದಕ್ಕೆ ಬರಲಿ, ಎಲ್ಲಾದರೂ ಹಣಕಾಸಿನ ವ್ಯವಹಾರಗಳು ಅಕ್ರಮಗಳು ನಡೆದಾಗ ಇಡಿ ವ್ಯವಹಾರ ಬರಬೇಕು. ಇಲ್ಲಿ ಅವ್ರ ಹೆಂಡತಿಗೆ ಅವ್ರೇನು ದುಡ್ಡು ತಗೊಂಡು ಸೀಟ್ ಕೊಟ್ಟಾರ? ಇಲ್ಲ ಅವ್ರು ಇನ್ಫ್ಲೂಯೆನ್ಸ್ ಮಾಡಿದ್ರಾ? ಅವ್ರ ಪಾಲುದಾರಿಕೆ ಇದೆಯಾ? ಹಾಗಾದ್ರೆ ದುಡ್ಡು ತಗೊಂಡು PMA ಕೇಸ್ ಆಗಬೇಕಾದ್ರೆ ಬೊಮ್ಮಾಯಿ ಅವರ ಮೇಲೆ ಮತ್ತೆ ಅಂದಿನ ನಗರಾಭಿವೃದ್ಧಿ ಸಚಿವರ ಮೇಲೆ ಆಗ್ಬೇಕು, ಅಂದಿನ ಅಧಿಕಾರಿಗಳ ಮೇಲೆ ಆಗ್ಬೇಕು, ಸರ್ಕಾರ ಅವ್ರ ಮೇಲೆ ಆಗ್ಬೇಕು. ಇಡಿ ಕೇಸ್ ಆಗಬೇಕಾದ್ರೆ ಬಿಜೆಪಿ ನಗದು ಸರ್ಕಾರದ ಮೇಲೆ, ನಾಟ್ ಆನ್ ಅವರ್ ಫ್ಯಾಮಿಲಿ. ಒಂದು ನಿಮಿಷ, ಇಡಿ ಹೆಂಗ್ ಬಂತು ಅಂತ ಈ ಕೇಸಲ್ಲಿ? ಈಗ ಇಷ್ಟೊಂದು ಇದು ಬರೀ ಒಂದು 14 ಸೈಟ್ ಬಗ್ಗೆ ಅಂತ ಮಾತಾಡ್ತಾ ಇಲ್ಲ ಅದ್ರಲ್ಲಿ. ದಿಸ್ ಇಸ್ ಇದು 5,000 ಸೈಟ್ ಗಂಟನೂ ಇದೆ ಇದರಲ್ಲಿ. ದಿಸ್ ಇಸ್ ನಾಟ್ ಎ ಸ್ಮಾಲ್ ಆಫ್ ಓನ್ಲಿ 14 ಸೈಟ್ಸ್. 14 ಸೈಟ್ ಬಗ್ಗೆ ಮಾತಾಡ್ತಾ ಇಲ್ಲ. 5,000 ಕೋಟಿ ಇರುವಂತದ್ದು. ಯಾಕೆ ಬರುತ್ತೆ ಅಂತ ನಿನ್ಗೂ ಹೇಳಿದಾಯ್ತು.
I'm talking to the anchor. I'm not talking to you. ನಿಮ್ ಜೊತೆ ಮಾತಾಡ್ತಾ ಇಲ್ಲ. ಇವಾಗ ಯಾಕೆ ಮಾತಾಡ್ತೀರಾ? ಇವಾಗ ಯಾಕೆ ಮಾತಾಡ್ತೀರಾ? ಇವಾಗ ಯಾಕೆ ನನ್ನ ಸಮೇತ ಯಾಕೆ ಮಾತಾಡ್ತೀರಾ ಸರ್? ಅದು ಅರ್ಥ ಆಗಲ್ಲ ಸರ್ ಅದರಲ್ಲಿ. ಕಾನೂನು ಎಲ್ಲರಿಗೂ ಒಂದೇನೆ. ಇಲ್ಲ ಆಂಕರ್ ನಾವು ಮಾತಾಡ್ತಾ ಇದ್ದೀವಿ. ಕ್ವೆಶ್ಚನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ. ಹೌದು ಸರ್, ಎಲ್ಲ ಗೊತ್ತಿರೋರೇನೆ ಸೈಟ್ ವಾಪಸ್ ಮಾಡಿರುವಂತದ್ದು. ನಂದು ಸೈಟ್ ವಾಪಸ್ ಮಾಡಿರುವಂತದ್ದು. ಅವ್ರ ಗಂಡ ಪ್ರೂವ್ ಮಾಡ್ಬೇಕಾಗಿತ್ತು. ಪ್ರೂವ್ ಮಾಡ್ಬೇಕಾಗಿತ್ತು. ಎದುರುಕೊಂಡು ತನಿಖೆ ಆಗ್ಲಿ ಸರ್, ಆಗುತ್ತೆ. ನಾನು ವಾಪಸ್ ಹೇಳಿಲ್ಲ ಅವರು. ಸರ್ ಇಡಿ ಯಾಕೆ ಬಂತು ಅಂತ ನಾನು ಕೇಳಿದೆ ಸರ್. ಇವಾಗ ಅದೇ ಕೆಲವು ತಿಂಗಳ ಹಿಂದೆ ಇದೇ ಮೂಡಾದಲ್ಲಿ ಸಾವಿರಾರು ಕೋಟಿಗಳ ಅವ್ಯವಹಾರ ಆಗಿದೆ. ದಿಸ್ ಇಸ್ ಆಲ್ಸೋ ಒನ್ ಪಾಯಿಂಟ್. ಮತ್ತೆ ದಿಸ್ ಇಸ್ ನಾಟ್ ಸ್ಪೆಸಿಫಿಕಲಿ ಟು ದ 14 ಸೈಟ್ ಬಗ್ಗೆ. ಅಲ್ಲಿ ಸಾವಿರಾರು ಸೈಟ್ಗಳು ಇದೇ ರೀತಿಯಲ್ಲಿ ಆಗಿರುವಂತದ್ದು. ಒಬ್ಬ ಸಂತ್ರಸ್ತ ಕಳ್ಕೊಂಡಿರೋದಕ್ಕೆ 14 ಸೈಟ್ ಪಡೆದಿದ್ರೆ ಇನ್ನೊಬ್ರು 106 ಸೈಟ್ ಪಡೆದಿದ್ದಾರೆ. ಸಮಗ್ರವಾಗಿ ಭಾರತೀಯ ಜನತಾ ಪಾರ್ಟಿ JDS ಮೈಸೂರು ಚಲೋ ಕಾರ್ಯಕ್ರಮ ಮಾಡಬೇಕಾದಾಗ ಹೇಳಿದಂತದ್ದು ಇದೇನೆ. 5 ರಿಂದ 8,000 ಕೋಟಿ ಹಗರಣದಿದೆ. ದಿಸ್ ಇಸ್ ನಾಟ್ ಸ್ಪೆಸಿಫಿಕಲಿ ಸಮಗ್ರವಾಗಿ ಆಗ್ಬೇಕು. ಯಾರ್ಯಾರು ತಪ್ಪಿಸಿಸ್ತಾರಿದ್ದಾರೋ ಅವರೆಲ್ಲರೂ ಶಿಕ್ಷೆಗೆ ಆಗ್ಬೇಕು ಅನ್ನೋದು ದ ಬ್ರಾಡರ್ ಪರ್ಸ್ಪೆಕ್ಟಿವ್ ಅದಲ್ಲಿ. ಸೊ ಇಲ್ಲಿರ್ಬೇಕಾದಾಗ ಈ ತರದಲ್ಲಿ ಸಾವಿರಾರು ಕೋಟಿ ಇನ್ವಾಲ್ವ್ ಸಾವಿರಾರು ಕೋಟಿ ಕರಪ್ಷನ್ಸ್ ಮನಿ ಆಗಿರ್ಬೋದು, ಯಾರು ಪಡ್ಕೊಂಡಿದ್ದಾರೋ ಯಾರ್ಯಾರು ಇದ್ದಾರೋ ಅವರೆಲ್ಲ ದೊಡ್ಡ ಮಟ್ಟದ ಅಮೌಂಟ್ ಇರ್ಬೇಕಾದಾಗ ಸೊ ಇಡೀ ನ್ಯಾಚುರಲಿ ಮಾಡ್ಲಿ, ತನಿಖೆ ಮಾಡ್ಲಿ, ನಮ್ದೇನು ಇಲ್ಲ. ವಾಪಸ್ ಕೊಟ್ಟಿದ್ದಾರೆ. ಫಾರ್ ವಾಟ್ ರೀಸನ್ ಯು ವಾಂಟ್ ಸರ್? ಈಸ್ ಇಟ್ ಬರ್ಲಿ, ಒಳ್ಳೇದಾಯ್ತು. ಒಂದ್ ನಿಮಿಷ ಸರ್, ನಾವೇನು ತನಿಖೆಗೆ ವಿರೋಧ ಮಾಡಿಸಿದ್ವಾ? ಇಡಿ ಯಾಕೆ ಬಂದದ್ದು ಕೇಳಿದ್ವಾ? ಮಾತ್ರ ಡಾಕ್ಟರ್ ಕರ್ಸ್ಕೊತಾ ಇದ್ದೀರಾ? ವೈಯಕ್ತಿಕ ಜೀವನ ಯಾರ ರಾತ್ರಿ ಡಾಕ್ಟರ್ ಬರೋದು ವೈಯಕ್ತಿಕ ಅಲ್ಲನ್ರಿ? ಯಾಕ್ರಿ ಬೇಕು ಅವ್ರಿಗೆ? ಒಂದ್ ನಿಮಿಷ, ವೈಯಕ್ತಿಕ ವಿಚಾರಗಳು ಗವರ್ಮೆಂಟ್ ನೀವು ಕೊಳ್ಳ ಹೊಡೆದ್ರ ಚಂದ್ರಶೇಖರ್ ಕೇಳು. ಚಂದ್ರಶೇಖರ್ ಕೇಳು. ಆಫೀಸರ್ ನಿಮಗ್ ಕೇಳ್ತಾರ್ರಿ. ಚಂದ್ರಶೇಖರ್ ಕೇಳ್ರಿ. ADGP ಭ್ರಷ್ಟ ಇಟ್ಕೊಂಡಿದ್ದೀರಾ? ಭ್ರಷ್ಟ ಜೊತೆ ಭ್ರಷ್ಟ ಇರೋದು ಚಂದ್ರಶೇಖರ್ಗೆ ನಿಮ್ಮಂತ ಭ್ರಷ್ಟ ಸರ್ಕಾರದಲ್ಲಿ ಅಂತ ನರಸಿಂಹಮೂರ್ತಿ ಅವರು ನಿಮಗೂ ಟೈಮ್ ಕೊಟ್ಟಾಗ ಮಾತಾಡಿ ಪ್ಲೀಸ್. ಲಾಸ್ಟ್ ಒಂದೇ ಸೆಂಟೆನ್ಸ್ ಹೇಳ್ತೀನಿ ಕೇಳಿ. ನಾವು ತನಿಖೆನ ನಡೆಸಲಿ, ಪಾರದರ್ಶಕ ನಡೀಲಿ ಅಂತ ಹೇಳ್ತೇವೆ. ಯಾವಾಗ ಕೊಡಬೇಕು, ಯಾವಾಗ ಕೊಡಬಾರ್ದು, ಈ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.